ನಾವು ಚಿಕ್ಕವರಾಗಿದ್ದಾಗ ನಿನಗೆ ಏನಾದ್ರು ಬೇಕು ಅಂದರೆ ಈ ಮಂತ್ರ ಜಪ ಮಾಡು, ಇದರಿಂದ ನಿಂಗೆ ಈ ಥರ ಫಲಶ್ರುತಿ ಬರುತ್ತೆ ಅಂತ ನಮ್ಮ ಹಿರಿಯರು ಹೇಳೋದನ್ನ ಕೇಳಿದ್ದೀವಿ. ಅದನ್ನೇ ಈ ನ್ಯೂ ಎರಾ ವಿದ್ಯೆಗಳೇನು ಬರ್ತಾ ಇದೆ, ಸೇಮ್ ಕಾನ್ಸೆಪ್ಟ್ನ ಇಟ್ಕೊಂಡು ತುಂಬ ಸಿಂಪ್ಲಿಫೈಡ್ ಆಗಿ ತೊಗೊಂಬರ್ತಾ ಇದ್ದಾರೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಸ್ವಿಚ್ ಕೋಡ್, ಸ್ವಿಚ್ ವರ್ಡ್ಸ್. ಸೊ ನೀವು ಸೋಷಿಯಲ್ ಮೀಡಿಯಾಗೆ ಹೋದರೆ ಪ್ರತಿ ಪೇಜ್ನಲ್ಲಿ ನಿಮ್ಗೆ ಈ ಥರದ್ದು ಏನೋ ಸಿಗುತ್ತೆ. ಸೊ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅನ್ನೋ ಕ್ವೆಶ್ಚನ್ ಮಾರ್ಕ್ ನಿಮಗಿದೆ ಅಲ್ವಾ? ಅದಕ್ಕೆ ಉತ್ತರ ಇವತ್ತಿನ ಇನ್ಫೋ ಎಟ್ ಹೊನ್ನೋಡಿನಲ್ಲಿ ನಾವು ಕೊಡ್ತಾ ಇದ್ದೀವಿ. ವೆಲ್ಕಮ್ ಟು ಇನ್ಫೋ ಎಟ್ ಹೊನ್ನೋಡಿ. ಇನ್ಫೋ ಎಟ್ ಹೊನ್ನೋಡಿನಲ್ಲಿ ನಮ್ಮ ಜೊತೆ ಇದ್ದಾರೆ ಸೌಖ್ಯ ರಾಜೇಶ್ ಅವರು. ವೆಲ್ಕಮ್ ಟು ಮೈ ಶೋ. ನಾವು ಹೇಳ್ತಾ ಇದ್ವಿ, ಈ ಮೊನ್ನೆ ಯಾರ ಹತ್ರನೋ ಹೀಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಸ್ವಿಚ್ ಕೋಡ್ಸ್ ಬಗ್ಗೆ, ಸ್ವಿಚ್ ವರ್ಡ್ಸ್ ಬಗ್ಗೆ ಮಾತಾಡ್ತಾ, ಇದೆಲ್ಲ ನ್ಯೂ ಎರಾ ವಿದ್ಯೆಗಳು ಏನು, ಆದರೆ ಇಡೀ ಪ್ರಪಂಚ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದೆ. ಆ್ಯಂಡ್ ಇದೊಂಥರ ಇನ್ಸ್ಟ್ರೂಮೆಂಟಲ್ ಆಗಿ ಹೋಗಿದೆ. ಸ್ವಿಚ್ ವರ್ಡ್ಸ್ನ ಯೂಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡೋದು, ಸ್ವಿಚ್ ಕೋಡ್ಸ್ನ ಯೂಸ್ ಮಾಡಿ. ಬಟ್ ಆಸ್ ಅ ಸೈಕಾಲಜಿಸ್ಟ್ ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ? ಎಸ್, ವರ್ಕ್ ಆಗ್ತದೆ. ಯಾಕೆಂದರೆ ಬಟ್ ಮೋಸ್ಟ್ ಆಫ್ ದ ಥಿಂಗ್ಸ್ ಆಕ್ಟಿವೇಟ್ಸ್ ಇನ್ ಯುವರ್ ಬ್ರೈನ್. ಫಾರ್ ಎಕ್ಸಾಂಪಲ್, ನಿಮ್ಮ ಥಾಟ್ ಪ್ರೊಸೆಸ್ ಇರಬಹುದು. ಇವರು ರಮಣಶ್ರೀ ಮಹರ್ಷಿಗಳು ಹೇಳ್ತಾರೆ, ಥಾಟ್ ಪವರ್ ಅನ್ನೋ ಒಂದು ಬುಕ್ಕಲ್ಲಿ ಅವ್ರು ಹೇಳ್ತಾರೆ ದಟ್ ಹೌ ಸ್ಟ್ರಾಂಗ್ ಯುವರ್ ಮೈಂಡ್ ವರ್ಕ್ಸ್ ಅಂತ ಹೇಳಿ. ಸೊ ನೀವು ಏನೇ ಒಂದು ಪ್ರೋಸೆಸ್ ನಿಮ್ಮ ಮೈಂಡಿಗೆ ಕೊಟ್ಟರೆ ಅದಕ್ಕೆ ತಕ್ಕಂತೆ ಮೈಂಡ್ ಸ್ಟಾರ್ಟ್ಸ್ ವರ್ಕಿಂಗ್ ಆನ್ ಇಟ್ ಅಂತ. ಸಿಮಿಲರ್ಲಿ ಫಾರ್ ದ ಸ್ವಿಚ್ ವರ್ಡ್ಸಿಗೆ ನೀವು ಹೇಳುವಾಗ, ದಿಸ್ ಈಸ್ ಫಾರ್ ಎಕ್ಸಾಂಪಲ್, ಇವಾಗ ಏನೋ ಒಂದು ನಿಮ್ಗೆ ಬೇಡ ಆಗಿದೆ, ನಿಮ್ಗದು ಒಳ್ಳೇದಾಗಿಲ್ಲ, ನಿಮ್ಮ ಲೈಫಲ್ಲಿ ಬೇಡ ಅಂತ ಅನ್ಸುತ್ತೆ, ನೋವು ಇರಬಹುದು, ಕಷ್ಟ ಇರಬಹುದು. ಸೊ ದೆನ್ ಯು ಯೂಸ್ ಅ ವರ್ಡ್ ಕ್ಯಾನ್ಸಲ್ ಆರ್ ಕ್ಲಿಯರ್, ಇಂಥ ವರ್ಡ್ಸ್ ಯೂಸ್ ಮಾಡ್ತೀವಿ. ಸೊ ಈ ಒಂದನ್ನು ವೆನ್ ಯು ರಿಪೀಟೆಡ್, ಕಂಟಿನ್ಯೂಸ್ ಆಗಿ ರಿಪೀಟ್ ಮಾಡುವಾಗ ಯುವರ್ ಮೈಂಡ್ ಸ್ಟಾರ್ಟ್ಸ್ ಆಕ್ಟಿವೇಟಿಂಗ್ ಇಟ್. ಓಕೆ, ಸಾರಿ ಟು ಇಂಟರಪ್ಟ್. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ there is some hardship happening ಯಾರದೋ ಲೈಫಲ್ಲಿ, or I take it as mine. I don't want such incidents to happen in my life. ಆವಾಗ I sit and I chant clear ಅಂತಾನೋ ಕ್ಯಾನ್ಸಲ್ ಅಂತಾನೋ ಆದಾಗ, do I overcome my karma? First thing is, karma is something which you start building it up. Okay. Karma, yes, you would have come through some certain things, you would have gone through so many things. That is karma. But at the same time, how you want that karma to manifest in your life, that is again is your choice. Okay. Again it becomes your choice. ಇವಾಗ ನೀವು ಹೇಳಿದ್ರಿ, ಫಾರ್ ಎಕ್ಸಾಂಪಲ್, ಐ ಡೋಂಟ್ ವಾಂಟ್ ದಿಸ್ ಅಂತ. ಫಸ್ಟ್ ಥಿಂಗ್ ಇಸ್, ಐ ವುಡ್ ಲೈಕ್ ಟು ಕ್ಲಿಯರ್ ದಟ್. ನೆವರ್ ಸೇ ಐ ಡೋಂಟ್ ವಾಂಟ್. Okay. Whatever you want, put it in a positive word. Again, okay, that starts changing the energy, whole energy there. So when you say, I want to be healthy, that is where you are going to give your positive thought there, and your brain starts activating. When you say, I don't want this, so ಏನು ಹೇಳ್ತಾ ಇದ್ದೀರಿ? I don't ಅನ್ನೋದು ಬ್ರೈನ್ ಆಕ್ಸೆಸ್ ಮಾಡೋದಿಲ್ಲ, I want ಅನ್ನೋದು ಮಾತ್ರ ಆಕ್ಸೆಸ್ ಮಾಡುತ್ತೆ. ಅದು ಹೇಗೆ? ಬ್ರೈನ್ ಇಸ್ ವೆರಿ ಚೂಸಿ, ನಾಟ್ ಪಿಕಿಂಗ್ ಅಪ್. ದಟ್ ಈಸ್ ಹೌ ಆರ್ ಬ್ರೈನ್ ವರ್ಕ್ಸ್. ನಾವು ಈಗ ಮಗು ಮನಸ್ಸಿನಲ್ಲಿ ನೀವು ಮಾತಾಡುವಾಗ ಮಗುಗೆ ನೆಗೆಟಿವಿಟಿ ಗೊತ್ತುಂಟಾ? So as a human, when we were born with the child brain. ನಾವು ಹೊರಗಿನ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ವಿಷಯಗಳನ್ನು ತಗೊಂಡು then you started accessing, oh, ಇದು ಕೆಟ್ಟದು, ಇದು ಒಳ್ಳೆಯದು. But when a child was thinking, the brain was the same, which was everyone got it, but the child never thought it. Okay, I don't want to be fat, I don't want to be ill. ಈ ಥರ ಮಗು ಯಾವತ್ತೂ ಆಲೋಚನೆ ಮಾಡಲಿಲ್ಲ. So why, when you grow up, why do you have to think like that? Okay. So when you think with a clear mind, when you think with that, okay, when I put it, I always feel that a child is a divine soul. I always feel that every child is a divine soul. So when you think with that divine, again, the divine is again a word, which is a switch word, which comes from the universe again. So divine ಅನ್ನೋ switch word ನ ಏನಕ್ಕೆ ಯೂಸ್ ಮಾಡ್ಬೋದು? Lot of things. You want something to be manifested, you want to attract abundance, you want to ಒಳ್ಳೇದಾಗಬೇಕು, ನಮ್ಗೆ ಎಲ್ಲ ರೀತಿಯಲ್ಲೂ ಒಂದು ಆಶೀರ್ವಾದ ಬರಬೇಕು. ಇನ್ ಜನರಲ್ ಏನು ಬೇಕು ಅನ್ಸರು ಡಿವೈನ್ ಅಂತ ಹೇಳಿ. ಸೊ ಈಗ ಒಂದು ಸ್ವಿಚ್ ವರ್ಡ್ ನ ನಾವು ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೆ ಎಷ್ಟು ಸರಿ ಚಾಂಟ್ ಮಾಡ್ಬೇಕಾಗುತ್ತೆ? ಯೂಶಲಿ ಇವಾಗ ನೀವು ಮಂತ್ರ ಚಾಂಟ್ ಮಾಡಿದ್ರೆ ಎಷ್ಟು ಸಮಯ ಮಾಡ್ತೀರಿ? ಒಂದು 11 ಸಲ, 28 ಸಲ, 108 ಸಲ. ವೈ ನಾಟ್ ಯೂಸ್ ದ ಸೇಮ್ ಕಾನ್ಸೆಪ್ಟ್ ಹಿಯರ್?
See, again, the mantra, the switch word, or your manifestation, ಏನದು ಅಫರ್ಮೇಷನ್ಸ್ ಇರುತ್ತೆ ಅದೆಲ್ಲ ಕೂಡ ಅಲ್ಟಿಮೇಟ್ಲಿ ವರ್ಕ್ ಆಗೋದು ಯಾವುದಕ್ಕೆ, ನಿಮ್ಮ ಒಂದು ಮನಸ್ಥಿತಿಯನ್ನು ಸರಿ ಮಾಡಲಿಕ್ಕೆ, ಟು ಮೇಕ್ ಯುವರ್ ಲೈಫ್ ಇನ್ ಟು ಅ ಬೆಟರ್ ಇದು. The more you have the positive thinking, the more you have that positive thought from within, automatically your life starts changing. ನೀವು ಕೇಳಿದ್ರಿ ಕರ್ಮನ ಚೇಂಜ್ ಮಾಡ್ಬೋದಾ ಅಂತ. ವೈ ನಾಟ್? ಕರ್ಮನ ಯಾಕೆ ಚೇಂಜ್ ಮಾಡಬಾರ್ದು? ಕರ್ಮ, ಐ ವಿಲ್ ಹ್ಯಾವ್ ಟು ಟೇಕ್ ದಿಸ್ ಹೋಮ್ ನೌ. ಕರ್ಮ ಅನ್ನೋದು, ಎಸ್, ವಿ ವುಡ್ ಹ್ಯಾವ್ ಡನ್ ಸಮಥಿಂಗ್ ವಿಚ್ ವುಡ್ ಹ್ಯಾವ್ ಲೆಡ್ ಇನ್ ಟು ದಿಸ್ ಲೈಫ್ ಆರ್ ವಿಚ್ ವಿ ವುಡ್ ಹ್ಯಾವ್ ಕಮ್ ಇನ್ ಟು ದಿಸ್ ಪಾತ್. ಬಟ್ ಅಗೇನ್, if you are going or you have changed because of that karma only, you would have gone into spirituality. Because of that karma you would have learned something, and because of that karma today probably you are here to learn about switch words, to learn about manifestations. So something would have brought you here. So why karma has to be taken in a negative sense? So karma always helps us to grow, to evolve, to bring something out from us. So that is exactly what I feel. And switch word is again similarly to that. Anything you want in your life, ನಿಮ್ಮಲ್ಲಿ ಒಂದು ಬದಲಾವಣೆ ತರಬೇಕು, ನಿಮ್ಮಲ್ಲಿ ಈ ಜೀವನದಲ್ಲಿ ಈ ಮ್ಯಾನಿಫೆಸ್ಟೇಷನ್ಸ್ ಆಗಬೇಕು ಅಂತ ಹೇಳುವಾಗ ಆ ವರ್ಡ್ಸನ್ನು ನೀವೆಲ್ಲಿ ಯೂಸ್ ಮಾಡ್ತೀರಿ, ಆವಾಗ ಅದು ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ ಮ್ಯಾನಿಫೆಸ್ಟ್ ಆಗಲಿಕ್ಕೆ. ನಾನು ಹೇಳಿದೆ ಥಾಟ್ ಪ್ರೋಸೆಸ್ ಅಂತ ಹೇಳಿ, ಏನು ಹೇಳಿದೆ ಥಾಟ್ ಪವರ್ ಅಂತ ಹೇಳಿ, ಅದರಲ್ಲಿ ಒಂದು ಕತೆ ಬರುತ್ತೆ ವಿಚ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಆ್ಯಕ್ಚುಲಿ. ವಾಟ್ ಹ್ಯಾಪನ್ಸ್ ಇಸ್ ದ ಕಿಂಗ್, ಹೀ ಈಸ್ ಮೂವಿಂಗ್ ಆನ್ ಹಿಸ್ ಜರ್ನಿ ಇನ್ ಹಿಸ್ ಡಿಸ್ಗೈಸಲ್ಲಿ ಹೋಗ್ತಾ ಇದ್ದಾನೆ. ಹೋಗುವಾಗ ಏನಾಗುತ್ತೆ ಅಂತ ಹೇಳಿದರೆ, ಅವನ ಇದಿದ್ದಾನೆ, ಮಂತ್ರಿ ಇದ್ದಾನೆ ಅವನೊಟ್ಟಿಗೆ. ಅವನು ಹೋಗುವಾಗ ಅವನು ಹೀಗೆ ನೋಡ್ತಾನೆ, ಅಲ್ಲಿ ಒಂದು ಅಂಗಡಿ ಉಂಟು, ಸ್ಯಾಂಡಲ್ವುಡ್ ಅಂಗಡಿ ಉಂಟು. ಅವ್ನು ನೋಡ್ತಾನೆ, ನೋಡ್ಬಿಟ್ಟು ಹೇಳ್ತಾನೆ, ಐ ವಾಂಟ್ ಟು ಕಿಲ್ ದಟ್ ಪರ್ಸನ್ ಅಂತ ಹೇಳ್ತಾನೆ. ಸೊ ಇವನಿಗೊಂದು, ಆ ಮಂತ್ರಿಗೆ ಆಶ್ಚರ್ಯ ಆಗತ್ತೆ, ವೈ ದಿಸ್ ಪರ್ಸನ್, ರಾಜನಿಗೆ ಅವನು ಯಾರು ಅಂತನೂ ಗೊತ್ತಿಲ್ಲ, ಅವನನ್ನು ಯಾಕೆ ಕಿಲ್ ಮಾಡಬೇಕು ಅಂತ ಹೇಳಿ. ಸೊ ಅವನು ಮಂತ್ರಿ ಏನು ಮಾಡ್ತಾನೆ, ಅವನು ಹೋಗ್ತಾನೆ ಸ್ಯಾಂಡಲ್ವುಡ್ ಓನರ್ ಹತ್ರ ಹೋಗ್ತಾನೆ, ರಾಜನ ಮನೆಗೆ ಹೋಗ್ತಾನೆ. ಇವನು ಹೋಗ್ತಾನೆ ಅವನ ಹತ್ರ ಯಾಕಿರಬಹುದು ಅಂತ ತಿಳ್ಕೊಳ್ಳಿಕ್ಕೆ. ಅಲ್ಲಿ ಹೋಗುವಾಗ ಅವನ ಹತ್ರ ಮಾತಾಡಿಸ್ತಾನೆ. ಅವ್ನು ಕೇಳ್ತಾನೆ, ಏನಪ್ಪ ಹೇಗೆ ನಡೀತಾ ಉಂಟು, ನಿನ್ನ ವ್ಯಾಪಾರ ಹೇಗೆ ನಡೀತಾ ಉಂಟು ಅಂತ. ಅವಾಗ ಅವನು ಹೇಳ್ತಾನೆ, ಸ್ಯಾಂಡಲ್ವುಡ್ ವ್ಯಾಪಾರಿ ಹೇಳ್ತಾನೆ, ನನಗೆ ರಾಜ ಸತ್ತರೆ ಸಾಕಾಗಿದೆ ಅಂತ. ಯಾಕೆ ಅಂತ ಹೇಳುವಾಗ, ನನ್ನ ಸ್ಯಾಂಡಲ್ವುಡ್ಗೆ ಇದಿಲ್ಲ, ರಾಜ ಸತ್ತರೆ ಎಲ್ಲರೂ ಸ್ಯಾಂಡಲ್ವುಡ್ ಪರ್ಚೇಸ್ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಅವನು ಸತ್ತರೆ ನನಗೆ ಒಳ್ಳೆಯದಾಗತ್ತೆ, ನನ್ನ ವ್ಯಾಪಾರ ಹೆಚ್ಚಾಗತ್ತೆ ಅಂತ ಹೇಳಿ. ಸೊ ಮಂತ್ರಿ ಏನು ಆಲೋಚನೆ ಮಾಡ್ತಾನೆ ಅಂತ ಹೇಳಿದರೆ, ಒಂದು ಹಣ ತಗೊಂಡು ಬರ್ತಾನೆ, ಒಂದು ಇದನ್ನು ಅವನಿಗೆ ಕೊಡ್ತಾನೆ. ಸೊ ಅವನ ಥಾಟ್ ಪ್ರೋಸೆಸ್ ಅಗೇನ್ ಚೇಂಜಸ್. ರಾಜ ಕೊಟ್ಟ ಅಂತ ಹೇಳುವಾಗ ಅವನಿಗೆ ರಾಜನ ಬಗ್ಗೆ ಒಂದು ಗೌರವ ಬರುತ್ತೆ, ಪ್ರೀತಿ ಬರುತ್ತೆ, ಅವನದ ಥಾಟ್ ಪ್ರೋಸೆಸ್ ಚೇಂಜ್ ಆಗುತ್ತೆ. ಸೊ ಇದರಿಂದ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಹೌ ದ ಥಾಟ್ ಪ್ರೋಸೆಸ್ ವರ್ಕ್ಸ್ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟೆ. ಆ್ಯಂಡ್ ದಿಸ್ ಇಸ್ ವೆರಿ ನಿಯರ್ ಟು ಮೀ, ವಿಚ್ ಐ ವುಡ್ ಹವ್ ಟೋಲ್ಡ್ ಇನ್ ಮೆನಿ ಶೋಸ್ ಆಫ್ ಮೈನ್. ಸೊ ಥಾಟ್ ಪ್ರೋಸೆಸ್ ಅನ್ನೋದು ಹಾಗೆ ವರ್ಕ್ ಆಗುತ್ತೆ. ಈಗ ನಿಮ್ಮಲ್ಲಿ ನನ್ನ ಬಗ್ಗೆ ಒಂದು ಕೆಟ್ಟ ಭಾವನೆ ಇದ್ದರೆ, ನನಗೆ ನಿಮ್ಮ ನೋಡುವಾಗ ಆ ಒಂದು ಎನರ್ಜಿ ಕ್ಯಾಚ್ ಆಗುತ್ತೆ. ನನಗೆ ನಿಮ್ಮನ್ನು ನೋಡಿದ ಕೂಡಲೇ ಐ ಡೋಂಟ್ ಲೈಕ್ ದಿಸ್ ಪರ್ಸನ್. ಈಗ ನೀವು ಹೌ ಡು ಐ ಚೇಂಜ್ ಇಟ್? ದಟ್ ಈಸ್ ಹೌ ಯು ಹ್ಯಾವ್ ಟು ಚೇಂಜ್ ಯುವರ್ ಥಾಟ್ ಪ್ರೋಸೆಸ್. ಆ ಥಾಟ್ ಪ್ರೋಸೆಸ್ಸನ್ನು ಚೇಂಜ್ ಮಾಡಲಿಕ್ಕೆ ಎಷ್ಟೋ ಸಂದರ್ಭಗಳು ನಿಮ್ಮ ನೆಗೆಟಿವ್ ನಿಮ್ಮ ಲೈಫಲ್ಲಿ ನಡೆದಿರಬಹುದು. ಈ ಸಂದರ್ಭಕ್ಕೆ ನಾನು ಆ ಪರ್ಸನ್ನ ನೋಡಿದರೆ ನನಗಾಗೋದಿಲ್ಲ. ಸೊ ಕ್ಲಿಯರ್ ಇಟ್. ಕ್ಲಿಯರ್ ಇಸ್ ಅನ್ ಅಗೇನ್ ಅ ಸ್ವಿಚ್ ವರ್ಡ್. ಕ್ಲೀನ್ ಇಟ್. ಕ್ಲೀನ್ ಇಸ್ ಅಗೇನ್ ಅ ಸ್ವಿಚ್ ವರ್ಡ್. ಫರ್ಗೀವ್. ಫರ್ಗೀವ್ ಇಸ್ ಅನ್ ಅಗೇನ್ ಅ ಸ್ವಿಚ್ ವರ್ಡ್. So the more you start chanting, the more you start using it, automatically your thought process starts working. ಸ್ವಿಚ್ ವರ್ಡಲ್ಲಿ ಏನು ವಿಶೇಷತೆ ಅಂದರೆ, ಅಫರ್ಮೇಷನ್ಸ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಮ್ಮ ಕಾನ್ಷಿಯಸ್ ಮೈಂಡಲ್ಲಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಹೆಲ್ದಿ ಆಗಿರಬೇಕು, ಐ ನೀಡ್ ಟು ಬಿ ಸ್ಲಿಮ್, ಐ ನೀಡ್ ಟು ಬಿ ಫಿಟ್, ಐ ನೀಡ್ ಟು ಬಿ ಹೆಲ್ದಿ. ಹೀಗೆ ನಮ್ಮ ಕಾನ್ಷಿಯಸ್ ಮೈಂಡಿಗೆ ನಾವು ಹೇಳುವಂಥದ್ದು. ಬಟ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ಸ್ವಿಚ್ ವರ್ಡ್ಸ್ ಏನಾಗುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಮೆನಿ ಅ ಥಿಂಗ್ಸ್ ಇಸ್ ಇನ್ ಅವರ್ ಸಬ್ಕಾನ್ಷಿಯಸ್ ಮೈಂಡ್. ಅದನ್ನು ರಿಪೀಟೆಡ್ ಆಗಿ ಯೂಸ್ ಮಾಡುವಾಗ, ಸೊ ಅಲ್ಲಿ ಹೋಗಿ ಕೂತ್ಕೊಳ್ಳುವಾಗ, ಸೆಟ್ಲ್ ಆಗುವಾಗ, ಸೊ ವೆನ್ ಯು ರಿಯಲಿ ರಿಕ್ವೈರ್ ಸಮಥಿಂಗ್, ಅದು ಆಟೋಮೆಟಿಕಲಿ ಇಟ್ ಸ್ಟಾರ್ಟ್ಸ್ ಕಮಿಂಗ್ ಇನ್ ಟು ಯುವರ್ ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡಿಂದ. ದೆನ್ ಯುವರ್ ಥಾಟ್ ಪ್ರೋಸೆಸ್ ಚೇಂಜಸ್, your whole energy changes. Okay. So that is how it works actually. ಸಬ್ಕಾನ್ಷಿಯಸ್ ಇಂದ ಕಾನ್ಷಿಯಸ್ ಮೈಂಡಿಗೆ, ಯಾಕೆಂದರೆ ಏನೇ ಒಂದು ನೀವು ವಿದ್ಯೆ ಕಲ್ತಿರಬಹುದು, ಯಾವಾಗೂ ಕಲ್ತಿರಬಹುದು, ಅದಲ್ಲಿ ಹೋಗಿ ಸೆಟ್ಲ್ ಆಗಿರುತ್ತೆ. ನೀವೊಂದು 20 ವರ್ಷದ ನಂತರ ಬರ್ಬೋದು ಅಲ್ಲಿಗೆ,
ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಇರ್ಬೋದು, ಇಲ್ಲಾಂದರೆ ನೀವು ಸೈಕ್ಲಿಂಗ್ ಕಲ್ತಿರ್ಬೋದು ಏನಾದರೂ. ಬಟ್ ಈಗ ನೀವು 20 ವರ್ಷದಿಂದ ಟಚ್ ಇಲ್ಲ ಹಾಗಂತ ಹೇಳಿ ವಾಪಸ್ ಕಲಿಯುವಾಗ ಅದು ಬರುತ್ತೆ ವಾಪಸ್ಸು. ಸಿಮಿಲರ್ಲಿ ಈಸ್ ಅ ಸ್ವಿಚ್ ವರ್ಡ್. ಇಟ್ ಗೋಸ್ ಆ್ಯಂಡ್ ಸಿಟ್ಸ್ ಇನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ವೆನ್ ಯು ರಿಕ್ವೈರ್ ಇಟ್. ನಿಜವಾಗ್ಲೂ ನಿಮಗೆ ಅದು ಬೇಕು ಅನಿಸುವಾಗ, ಅಲ್ಲಿ ನನಗೆ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅನ್ನುವಾಗ ಆಟೋಮೆಟಿಕಲಿ ದಟ್ ಕ್ಲೀನ್ ಅನ್ನೋದು ನೀವೇನು ಯೂಸ್ ಮಾಡಿದ್ರಿ, ಮ್ಯಾನಿಫೆಸ್ಟ್ ಮಾಡಿದ್ರಿ ಅಥವಾ ಆಲೋಚನೆ ಮಾಡಿದ್ರಿ, ದಟ್ ಕಮ್ಸ್ ಇನ್ ಟು ಯುವರ್ ಕಾನ್ಷಿಯಸ್ ಮೈಂಡ್. ದಟ್ ಇಸ್ ಹೌ ಇಟ್ ಸ್ಟಾರ್ಟ್ಸ್ ವರ್ಕಿಂಗ್ ಇನ್ ಯುವರ್ ರಿಯಲ್ ಲೈಫ್. ಸೌಖ್ಯ ಮ್ಯಾಮ್, ನಾನು ಚಿಕ್ಕವಳಾಗಿದ್ದಾಗ ಅಥವಾ ಕೋವಿಡ್ಗೆ ಮುಂಚೆ ಅಂತ ಹೇಳ್ಬೋದು, ಈ ಸ್ವಿಚ್ ವರ್ಡ್ಸು ಮ್ಯಾನಿಫೆಸ್ಟೇಷನ್ ಇತ್ತು, ಇಲ್ಲ ಅಂತಲ್ಲ, ಬಟ್ ಇಷ್ಟೊಂದು ಎಕ್ಸ್ಟೆನ್ಸಿವ್ ಆಗಿ ಕೇಳಿರಲಿಲ್ಲ ನಾವು. ಈಗ ನನ್ನ ಗಮನಕ್ಕೆ ಬರ್ತಾ ಇದೆಯಾ, ಆಮ್ ಐ ಮ್ಯಾನಿಫೆಸ್ಟಿಂಗ್ ಸ್ವಿಚ್ ವರ್ಡ್ಸ್, ಐ ಡೋಂಟ್ ನೋ, ಬಟ್ ತುಂಬ ಕೇಳಕ್ಕೆ ಸಿಗ್ತಾ ಇದೆ. ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿದೆ. ಈ ಸ್ವಿಚ್ ವರ್ಡ್ನ ಯೂಸ್ ಮಾಡಿ ದಿಸ್ ಯು ಕ್ಯಾನ್ ಮ್ಯಾನಿಫೆಸ್ಟ್, ಈ ಏಂಜಲ್ ಕೋಡ್ನ ಯೂಸ್ ಮಾಡಿ. ಸೊ ಹಿಸ್ಟ್ರಿಗೆ ಹೋದರೆ ನಿಮ್ಗೆ ಯಾವಾಗಿಂದ ಇದು ಗಮನಕ್ಕೆ ಬಂದಿದೆ? ಸೊ ನನ್ನ ಪರ್ಸ್ಪೆಕ್ಟಿವಲ್ಲಿ ನನಗೆ ತಿಳಿದ ಮಟ್ಟಿಗೆ ಸ್ವಿಚ್ ವರ್ಡ್ಸ್ ಅನ್ನೋದು ನಮ್ಮ ಭಗವದ್ಗೀತೆ ಕಾಲದಿಂದಲೂ ಇತ್ತು. ಫಾರ್ ಎಕ್ಸಾಂಪಲ್, ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಹೇಳ್ತಾನೆ, ಅರ್ಜುನನಿಗೆ ಯಾವಾಗ ಯುದ್ಧ ಮಾಡೋದಿಲ್ಲ ಅಂತ ಶಸ್ತ್ರ ಕೆಳಗಿಟ್ಟಾಗ ಅವನು ಹೇಳ್ತಾನೆ, ಫೋಕಸ್ ಆನ್ ವಾಟ್ ಹ್ಯಾಸ್ ಟು ಬಿ ಡನ್, ನಾಟ್ ಆನ್ ದ ರಿಸಲ್ಟ್ಸ್. ದಟ್ ಫೋಕಸ್ ಅನ್ನೋ ವರ್ಡ್ ಅಗೇನ್ ಇಸ್ ಅ ಸ್ವಿಚ್ ವರ್ಡ್. ಸೊ ನಾವು ಪ್ರಾಬಬ್ಲಿ ನಮ್ಮಲ್ಲಿ ಐ ಆಮ್ ನಾಟ್ ಜಜ್ಮೆಂಟಲ್ ಅಬೌಟ್ ಎನಿ ಆಫ್ ದ ಕಲ್ಚರ್ ಆರ್ ವೆಸ್ಟರ್ನ್ ಇದರ ಬಗ್ಗೆ ಆ ಥರ ಎಲ್ಲ ಏನೂ ಇಲ್ಲ. ಅವರಿಂದನೂ ನಾವು ಸುಮಾರಷ್ಟು ಕಲ್ತಿದ್ದೇವೆ, ಕಲಿತಾನೂ ಇದ್ದೇವೆ. ಬಟ್ ನಮ್ಮ ಪುರಾತನ ಇದರಲ್ಲಿ ನಮ್ಮ ಸೇಂಟ್ಸ್ ಇರಬಹುದು, ಸನ್ಯಾಸಿಗಳಿರಬಹುದು, ಅವರು ಕೊಟ್ಟಂತಹ ನಮಗೆ ಉಡುಗೊರೆ ಅಂತ ಹೇಳ್ಬೋದು, ಅದು ಸಾಕಷ್ಟಿತ್ತು. ಸೊ ಪ್ರಾಬಬ್ಲಿ ಜನಕ್ಕೆ ಅದು ಅರ್ಥ ಆಗಿ ಅದನ್ನು ಇವಾಗ ತರುವಾಗ ಪ್ರಾಬಬ್ಲಿ ವಿ ವುಡ್ ಹವ್ ಗಾಟ್ ಇಟ್ ಫ್ರಮ್ ದ ವೆಸ್ಟರ್ನ್ ಕಲ್ಚರ್, ಸ್ವಿಚ್ ವರ್ಡ್ಸ್ ಅನ್ನೋದು. ಸೊ ಸುಮಾರಷ್ಟು ಹೀಗೆ ಆಗಲಿಲ್ವಾ? ಈಗ ನಾನು ಹೇಳುವಾಗ, ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಈಗ ಮಕ್ಕಳು ಕಲೀಲಿಲ್ಲ ಅಂತ ಹೇಳಿದರೆ ನಾವೇನು ಮಾಡ್ತಿದ್ವಿ, ಕಿವಿಯನ್ನು ಹಿಡಿದು ಬಸ್ಕಿ ಹೊಡಿತಿದ್ವಿ. ದಟ್ ವಾಸ್ ಅ ವೆರಿ ಏನ್ಷಿಯಂಟ್ ಪ್ರಾಕ್ಟಿಸ್ ವಿಚ್ ನಮ್ಮಲ್ಲಿ ಇತ್ತದು. ಬಟ್ ಯಾರು ಅದನ್ನು ಏನಂತ ಎಣಿಸಿದ್ರು, ಅದು ಪನಿಷ್ಮೆಂಟ್ ಇರಬಹುದು, ನಮ್ಮಲ್ಲಿ ಕೊಡ್ತಿದ್ದಂತಹ ಪನಿಷ್ಮೆಂಟ್ ಇರಬಹುದು ಅಂತ. ಬಟ್ ಈಗಿನ ರೀಸೆಂಟ್ ಇಯರ್ಸ್ನಲ್ಲಿ ಅದನ್ನು ಸೈಂಟಿಫಿಕಲಿ ಫೈಂಡ್ ಔಟ್ ಮಾಡಿದಾಗ ದೇರ್ ಹಸ್ ಬೀನ್ ಎ ವರ್ಡ್ ಗಿವನ್ ಟು ಇಟ್ ಆಸ್ ಅ ಸೂಪರ್ ಬ್ರೈನ್ ಯೋಗ ಅಂತ ಹೇಳಿ. ಇದನ್ನು ಮಾಡುವಾಗ ವಿ ಆರ್ ಆಕ್ಟಿವೇಟಿಂಗ್ ಅವರ್, ಕೆಳಗಡೆಯಿಂದ ನಮ್ಮ ಎನರ್ಜಿಯನ್ನು ಮೇಲ್ಕೊಂಡೋಗಿ ಆ ಬ್ರೈನನ್ನು ಆಕ್ಟಿವೇಟ್ ಮಾಡ್ತೀವಿ ಅನ್ನೋ ಹೆಸರು ಕೊಟ್ಟಿದ್ದಾರೆ, ಸೂಪರ್ ಬ್ರೈನ್ ಯೋಗ. ಸೊ ನಿಮ್ಮ ಕುಂಡಲಿನಿ ಶಕ್ತಿ ಫ್ರಮ್ ಮೂಲಾಧಾರ ಟು ಸಹಸ್ರಾರ ಟ್ರಾವೆಲ್ ಮಾಡುತ್ತೆ ಅಂತ. ಸೊ ಆ ಒಂದು ಪ್ರೋಸೆಸ್ ಆಗೋದು ಎಲ್ಲಿಂದ? ದಟ್ ಇಸ್ ಆರ್ ಬಸ್ಕಿ. ಬಟ್ ಈಗ ಅದನ್ನು ಏನಂತ ಹೆಸರು ಕೊಟ್ಟರು? ದಟ್ ಇಸ್ ಕಾಲ್ಡ್, ನಾಮನ್ಕ್ಲೇಚರ್ ಚೇಂಜ್ ಆಗಿದೆ, ಅದು ಟೆಕ್ನಿಕ್ ಇಸ್ ಸೇಮ್. ಸಿಮಿಲರ್ಲಿ ಐ ರಿಮೆಂಬರ್ ಗಣೇಶನ್ ಮುಂದೆ ಹೋಗಿ ನಿಂತ್ರೆ ಬಸ್ಕಿ ಹೊಡಿಬೇಕು ಪ್ರಾಕ್ಟೀಸ್ ಸಿ ನಮ್ಮಲ್ಲಿ ಹೇಳ್ತಿದ್ದ ಕ್ರಮ ಬೇರೆ. ನಮ್ಮ ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿ ಅಂದಿರ್ಬೋದು, ಅವ್ರು ಹೇಳ್ತಿದ್ದ ಕ್ರಮ ಬೇರೆ. ಮಕ್ಕಳೇ ಹೋಗಿ ದೇವ್ರ ಮುಂದೆ ಹೊಡಿರಿ, ಅದು ಏನು ವರ್ಡ್ ನಿಮ್ಗೆ ಗೊತ್ತಿರ್ಬೋದು, 21 ಹೊಡಿರಿ ಅಂತ. ಹೌದೌದು. ಸೊ ಆ 21 ಯಾಕೆ ಬರ್ತಿತ್ತು? ಈಗ ಸ್ವಿಚ್ ವರ್ಡ್ಸಿಗೂ ನಾ ಹೇಳುವಾಗ, ಮಂತ್ರಕ್ಕೆ ಹೇಳುವಾಗ, ಶ್ಲೋಕಕ್ಕೆ ಹೇಳುವಾಗ ಇಷ್ಟು ಈ 11 ಇರ್ಬೋದು, 21 ನಂಬರಲ್ಲಿ ಏನೋ ಒಂದು ಎನರ್ಜಿ ಇರುತ್ತೆ. ಸೊ ಅಷ್ಟು ಸಲಿ ಮಾಡುವಾಗ ಆ ಎನರ್ಜಿ ಅಲ್ಲಿ ಹೋಗುತ್ತೆ, ಮೇಲೆ ಹೋಗುತ್ತೆ ಇರ್ಬೋದು, ಅಥವಾ ನಮ್ಮ ಎನರ್ಜಿ, ನಮ್ಮ ವೈಬ್ರೇಷನ್ಸ್ ಚೇಂಜ್ ಆಗ್ಬೋದು. ಸೊ ದಟ್ ಈಸ್ ವಾಟ್ ಈಗ ಸ್ವಿಚ್ ವರ್ಡ್ ಕೂಡ. ಫಾರ್ ಎಕ್ಸಾಂಪಲ್, ನನಗೆ ನಮ್ಮ ತಂದೆ ಹೇಳ್ತಿದ್ದಿದ್ದು ನೆನಪಾಗುತ್ತೆ. ನಾವು ಸಣ್ಣದಿರುವಾಗ ಈಗ ದೀಪ ಹಚ್ಚುವಾಗ ಎಲ್ಲ ಮಾಡುವಾಗ ನಮ್ಮ ತಂದೆ ಯಾವಾಗೂ ಹೇಳೋದಿತ್ತು, ಮಕ್ಕಳೇ ಬಾಯಲ್ಲಿ ಒಳ್ಳೆ ಮಾತಾಡಿ, ಅಶ್ವಿನಿ ದೇವತೆಗಳು ಕೇಳಿಸ್ಕೊಳ್ತಾರೆ, ತಥಾಸ್ತು ಅಂತ ಹೇಳ್ತಾರೆ ಅಂತ ಯಾವಾಗಲೂ ಹೇಳ್ತಿದ್ರು. ಸೊ ದ್ಯಾಟ್ ಮೇ ಬಿ ಅ ಫಾರ್ಮ್ ಆಫ್ ಸ್ವಿಚ್ ವರ್ಡ್. ನಾವು ಒಳ್ಳೆ ಮಾತು ಹೇಳಿದ್ರೆ ಇವತ್ತು ನಮ್ಗೆ ಒಳ್ಳೇದಾಗಲಿ, ಅಥವಾ ನಾವು ದೀಪ ಹಚ್ಚೋ ಟೈಮಿಗೆ ಎಲ್ಲ ರೀತಿಲೂ ಒಳ್ಳೇದಾಗಲಿ. ನಾವು ಹೇಳ್ತಿರ್ಲಿಲ್ಲ, ಅಪ್ಪ ನಮ್ಮ ಮನೇಲಿ ಯಾವತ್ತೂ ಕತ್ಲೆ ಇಲ್ಲದೇ ಇರಲಿ ಅಂತ ಹೇಳ್ತಿರ್ಲಿಲ್ಲ. ನಾವು ದೀಪ ಹಚ್ತಿದ್ವಿ, ಪ್ರಾರ್ಥನೆ ಮಾಡ್ತಿದ್ವಿ. ಸೊ ನನಗೆ ಆ ಒಂದು ಥಾಟ್ ನೆನಪಿಗೆ ಬಂತು ನೀವು ಕೇಳುವಾಗ, ಸ್ವಿಚ್ ವರ್ಡ್ ಅಂದರೆ. ಬಿಕಾಸ್ ಯು ಮೆನ್ಷನ್ಡ್, ನನ್ನ ಪರ್ಸನಲ್ ಪರ್ಸ್ಪೆಕ್ಟಿವ್, ಈಗ ಆಲ್ ಆಫ್ ಅಸ್ ಆರ್ ಮ್ಯಾನಿಫೆಸ್ಟಿಂಗ್ ಕರೆಕ್ಟ್ ಇನ್ ಅವರ್ ಓನ್ ವೇ. ಈಗ ಸ್ವಿಚ್ ವರ್ಡ್ಸ್ ಅಥವಾ ಸ್ವಿಚ್ ಕೋಡ್ಸ್ ಗೊತ್ತಿರೋರು ಯೂಸ್ ದಿಸ್ ಟು ಎನ್ಹ್ಯಾನ್ಸ್ ಯುವರ್ ವೈಬ್ರೇಷನ್ಸ್ ಅಂತ ಹೇಳ್ತಾರೆ. ನಾವು ಲಾಸ್ಟ್ ಟೈಮ್ ಹೀಗೆ ಒಂದು ಆರ್ಟ್ ಥೆರಪಿ ಇಂಟರ್ವ್ಯೂ ತಗೋತಾ ಇದ್ವಿ. ಯೂಸ್ ದೀಸ್ ಕಲರ್ಸ್ ಫಾರ್ ದಿಸ್ ಅಂತ ಹೇಳಿದ್ರು, ಬಿಕಾಸ್ ದೇ ನೋ ದ ಲ್ಯಾಂಗ್ವೇಜ್ ಆಫ್ ಕಲರ್ಸ್. ನಮಗೆ ಹಿಂದಿನ ಕಾಲದಲ್ಲಿ ನೀವು ಹೇಳ್ದಂಗೆ ಅಶ್ವಿನಿ ದೇವತೆಗಳು ಕೇಳಿಸ್ಕೋತಾರೆ, ಶುಭ ಹೇಳು, ಕೆಟ್ಟದ್ದು ಮಾತಾಡಬೇಡ ಅಂತ ಮನೇಲಿ ಹೇಳ್ಕೊಡೋರು. ಈವನ್ ಒಂದು ಡಿವೈನ್ ಪ್ರಾಸೆಸ್ಸಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಕೆಲವ್ರು ಹೇಳೋರು, ನಿನಗೇನಾದ್ರು ಕಷ್ಟ ಬಂತ ಇದೊಂದು ಮಂತ್ರನ ಇಷ್ಟು ಸರಿ ಚಾಂಟ್ ಮಾಡು, ದ ವೈಬ್ರೇಷನ್ ಚೇಂಜ್ ಅದ. ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ಇಟ್ ಇಸ್ ಟ್ರಾವೆಲಿಂಗ್ ವಿತ್ ಅಸ್, ಇಟ್ ಇಸ್ ಗ್ರೋಯಿಂಗ್ ವಿತ್ ಅಸ್. ಬೇರೆ ಬೇರೆ ಲ್ಯಾಂಗ್ವೇಜ್ನಲ್ಲಿ ನಾವು ಕಲಿತಾ ಇದ್ದೀವಿ ಅಂತ ಐ ಪರ್ಸನಲಿ ಫೀಲ್.
ಕರೆಕ್ಟು, ಅದು ಕರೆಕ್ಟು. ಯಾಕೆಂದರೆ ಏನೋ ಹೇಳ್ತಾರಲ್ಲ, ನಮ್ಮ ಮಾತು ಒಂದೇ, ನುಡಿ ಹಲವು, ದೇವರು ಒಂದೇ, ರೂಪ ಹಲವು. ಸೊ ಸಿಮಿಲರ್ಲಿ ನಾವು ಹೇಳುವ ರೀತಿ ಬೇರೆ ಇರ್ಬೋದು, ಸ್ವಿಚ್ ವರ್ಡ್ ಇರ್ಬೋದು, ಮಂತ್ರ ಇರಬಹುದು, ಶ್ಲೋಕ ಇರ್ಬೋದು, ಅಫರ್ಮೇಷನ್ಸ್ ಇರ್ಬೋದು, ಅಲ್ಟಿಮೇಟ್ಲಿ ಎಲ್ಲಾನು ಒಂದೇ. ಆಲ್ ಆಫ್ ದೀಸ್ ವರ್ಕ್ ಆನ್ ಯೋರ್ ಸಬ್ಕಾನ್ಷಿಯಸ್ ಬ್ರೈನ್. ಎಸ್, ಆ್ಯಂಡ್ ಇಟ್ ಈಸ್ ಟೋಟಲಿ ಚೇಂಜಿಂಗ್ ಯೋರ್ ಎನರ್ಜಿ. ಅಟ್ ಎಂಡ್ ಆಫ್ ದ ಡೇ ಎನರ್ಜಿ ಚೇಂಜ್ ಮಾಡುತ್ತೆ.